ನಮಸ್ತೆ. ಇವತ್ತು ತುಂಬ ಜನ ಕೇಳೋ ಪ್ರಶ್ನೆ ಬಗ್ಗೆನೇ ಮಾತಾಡೋಣ ಅಂತ ಬಂದಿದ್ದೀನಿ. ತುಂಬ ಜನ ನನಗೆ ಕ್ಲೈಂಟ್ಸ್ ಕೇಳ್ತಾ ಇರ್ತಾರೆ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಕೂಡ ಬರ್ತಾ ಇರುತ್ತೆ. ನನಗೆ ಯಾರೋ ಒಬ್ರು ಬಿಟ್ಟು ಹೋದ್ರು, ಒಬ್ರು ಲವರ್ ಇದ್ರು ಬಿಟ್ಟು ಹೋದ್ರು, ಮತ್ತೆ ಅವ್ರನ್ನ ನಾವು ಸಂಪರ್ಕ ಮಾಡ್ಬೋದಾ, ಅಥವಾ ಅವ್ರು ಮತ್ತೆ ವಾಪಸ್ ಬಂದರೆ ಅಕ್ಸೆಪ್ಟ್ ಮಾಡ್ಕೊಬೋದಾ ಅಂತ. ಇದು ಲವರ್ ಅಂತಾನೆ ಬರಲ್ಲ, ಯಾವುದೇ ಒಂದು ರಿಲೇಶನ್ಶಿಪ್ ಅಂತಾನೆ ತಗೊಳ್ಳೋಣ. ನಮ್ಮಿಂದ ಯಾರ ಒಬ್ರು ವ್ಯಕ್ತಿ ದೂರ ಹೋದಾಗ ಅಂತಾನೆ ತಗೊಳ್ಳೋಣಂತೆ. ಸೊ ನನ್ನ ಪ್ರಕಾರ ಇದು ಬೇಡ ಅಂತ. ಅದು ಯಾಕೆ ಅಂತ ಜ್ಯೋತಿಷ್ಯದ ಪ್ರಕಾರನು ನೋಡ್ತಾ ಹೋಗೋಣಂತೆ. ಏನಾದರೂ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಹೋಸ್ಟ್ ವಿಷ್ಣು ಸ್ವರ್. ಸೊ ನಮ್ಮ ಜಾತಕದಲ್ಲಿ ಯಾವತ್ತೇ ಮೊದಲನೇ ಮನೆ ಅಂತ ತಗೊಂಡ್ರೆ ಅದನ್ನ ನಾವು, ಅಥವಾ ಮೊದಲನೇ ಮನೆ ನಮ್ಮನ್ನ ಹೇಳುತ್ತೆ. ಯಾರು ಜಾತಕ ಕೇಳ್ತಾ ಇರ್ತೀವಲ್ವಾ ಅವ್ರನ್ನ ಸೂಚನೆ ಮಾಡುತ್ತೆ. ಸೊ ಹಾಗೆ 5ನೇ ಮನೆ ಪಂಚಮ ಭಾವ. ಸೊ ಪಂಚಮ ಭಾವ ಯಾವತ್ತು ಈ ಪ್ರೀತಿ, ಪ್ರೇಮ, ಅಥವಾ ನಮಗೆ ಒಬ್ರು ಇಷ್ಟಪಟ್ಟಿರೋರು ಅದನ್ನೆಲ್ಲ ಹೇಳುತ್ತೆ. ಸೊ ಯಾವುದೇ ಒಂದು ವ್ಯಕ್ತಿ ಸಡನ್ ಆಗಿ ನಮ್ಮಿಂದ ದೂರ ಹೋದಾಗ ಆ ಸಡನ್ ಅನ್ನೋದು ಬರುತ್ತಲ್ವಾ, ಸೊ ಅದನ್ನ ನಾವು 8ನೇ ಮನೆ ಅಂತ ಕರಿತೀವಿ. ಪಂಚಮ ಭಾವದಿಂದ ನಾವು 8ನೇ ಮನೆ ಅಂತ ತಗೊಂಡ್ರೆ ಅದು 12ನೇ ಮನೆ ಆಗುತ್ತೆ. ಸೊ 12ನೇ ಮನೆ ಅಂತಂದ್ರೆ ನಮಗೆಲ್ಲ ಏನ್ ಹೇಳಿದ್ದಾರೆ, ಸಾವು ಅಥವಾ ಲಾಸ್, ನಷ್ಟ ಅಂತೆಲ್ಲ ಹೇಳಿದ್ದಾರೆ. ಹೌದು, ಪೂರ್ಣ. ಸೊ ಹಾಗೆ 12ನೇ ಮನೆ ಅಂತಂದ್ರೆ ನಮ್ಮ ಕರ್ಮ ಅಥವಾ ನಮ್ಮ ಚಾಪ್ಟರ್ನ ಕ್ಲೋಸ್ ಮಾಡುವಂತ, ನಮ್ಮ ಜೀವನದಲ್ಲಿರೋ ಒಂದು ಚಾಪ್ಟರ್ನ ಕ್ಲೋಸ್ ಮಾಡುವಂತ ಒಂದು ಮನೆ ಅಂತಾನು ನಾವು ತಗೊಬಹುದು. ಸೊ ಯಾವತ್ತೇ ನಮ್ಮ ಜೀವನದಲ್ಲಿ ಒಂದು ಕ್ಲೋಸ್ ಆಗ್ಬೇಕು, ಒಂದು ಚಾಪ್ಟರ್ ಕ್ಲೋಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಶನಿ ಕಾರಕತ್ವ. ಶನಿನ ನಮಗೆ ಎಲ್ಲದನ್ನು ಕ್ಲೋಸ್ ಮಾಡ್ಕೊಡೋದು. ಸೊ 12ನೇ ಮನೆಯಲ್ಲಿ ನಮಗೆ ಈ ವ್ಯಕ್ತಿಯಿಂದ ನಮಗೆ ಆ ಟೈಮ್ ಅಲ್ಲಿ ಏನಿತ್ತು ಅದೆಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಅದಕ್ಕೆ ಶನಿ ಕಾರಕತ್ವ ಆಗಿರ್ತಾನೆ. ಸೊ ಮತ್ತೆ ನಾವು 12ನೇ ಮನೆಯಲ್ಲಿ ಹೋಗ್ಬಿಟ್ಟು ಮತ್ತೆ ಹುಡುಕಿ ಮತ್ತೆ ನಾವು ಅವರನ್ನ ವಾಪಸ್ ಸಂಪರ್ಕ ಮಾಡ್ತೀವಿ ಅಂತ ಅಂದಾಗ, ಸೊ ನಮಗೆ ಅದು 6ನೇ ಮನೆಗೆ ಎಫೆಕ್ಟ್ ಆಗುತ್ತೆ. ಸೊ 12ನೇ ಮನೆಯಿಂದ 7ನೇ ಮನೆ ನಮಗೆ 6ನೇ ಮನೆ ಆಗುತ್ತೆ. ಸೊ 6ನೇ ಮನೆ ಎಫೆಕ್ಟ್ ಆಗುತ್ತೆ. ಸೊ 6ನೇ ಮನೆ ಅಂದ್ರೆ ನಮಗೆ ಯಾವತ್ತೇ ಶತ್ರು ಆಗಿರ್ಬೋದು, ಅಥವಾ ಫೈಟ್ಸ್, ಶತ್ರುತ್ವ, ಇದನ್ನೇ ನಮಗೆ ಸೂಚನೆ ಮಾಡುತ್ತೆ. ಸೊ ನಮಗೆ ಈ ತರ ಯೋಚನೆ ಯಾಕೆ ಬರುತ್ತೆ? ಫಸ್ಟ್ ಆಫ್ ಆಲ್, ಸೊ ಈ ತರ ಯೋಚನೆಗಳಿಗೆಲ್ಲ ಇಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಈ ಇಲ್ಯೂಷನ್ ಅನ್ನೆಲ್ಲ ನಾವು ರಾಹುನ ಹೇಳ್ಬೋದು. ಸೊ ರಾಹುನೇ ನಮಗೆ ಈ ತರ ಇಲ್ಯೂಷನ್ಸ್ ಎಲ್ಲ ಕೊಡೋದು. ಮಾಡಿದ್ದಿದ್ರೆ, ಹೋಗಿದ್ದಿದ್ರೆ, ಆಲ್ರೆಡಿ ಗೊತ್ತು ನಮಗೆ ಅಲ್ಲಿ ಕ್ಲೋಸ್ ಆಗಿದೆ, ಚಾಪ್ಟರ್ ಕ್ಲೋಸ್ ಆಗಿದೆ ಅಂತ, ಮತ್ತೆ ಕೆದಕೋದು ಅಂತೀವಲ್ವಾ. ಸೊ ಇದನ್ನೆಲ್ಲ ರಾಹುನ ನಾವು ಸೂಚನೆ ಮಾಡ್ತೀವಿ. ಸೊ ಯಾವತ್ತೇ ಆದ್ರೂ ಕೂಡ ಶನಿ ಏನು ಮುಗಿಸಿರ್ತಾನಲ್ವಾ, ಅದನ್ನ ನಾವು ಯಾವತ್ತೂ ಕೆದಕಬಾರ್ದು. ಹಾಗೆ ರಾಹು ಯಾವುದು ಯೋಚನೆಗಳು ಕೊಡ್ತಾನಲ್ವಾ, ಅದರಿಂದ ಹೋಗ್ಲೂಬಾರ್ದು. ಸೊ ಇದಕ್ಕೆ ತುಂಬಾ ಉದಾಹರಣೆಗಳು ಕೂಡ ಇದೆ. ಸೊ ಯಾವತ್ತೇ ಆದ್ರೂ ಶನಿನ ಗುದ್ದಾಡಬೇಡಿ, ಹಾಗೆ ರಾಹುನ ಒಂದು ಆ ಟ್ರ್ಯಾಪ್ಗೆ ಬೀಳಕ್ ಹೋಗ್ಬೇಡಿ. ಥ್ಯಾಂಕ್ ಯು.